ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಶೈಲ್ ಪಾಟೀಲ್. ನಾವು ಒಂದು ಜಿಲ್ಲೆ ಒಂದಿಷ್ಟು ಮಾಹಿತಿ ಅಂತೇಳಿ ಮೊದಲು ಕರ್ನಾಟಕದ ಪರಿಚಯವನ್ನು ನೋಡ್ಕೊಂತ ಹೋಗಿದ್ದು. ಈಗ ಮತ್ತೇನು ನೋಡೋಣ ಅಂತಂದಾಗ ಈಗ 31 ಜಿಲ್ಲೆಗಳ ಬಗ್ಗೆ ಒಂದೊಂದು ಜಿಲ್ಲೆಗಳದ ಹಿಂಗೆ ಒಂದೊಂದು ಎರಡೆರಡು ವಿಡಿಯೋಗಳು ಮಾಡ್ಕೊತ ಏನು ನೋಡೋಣ ಅಂದ್ರೆ 31 ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ನೋಡ್ಕೊತ ಹೋಗೋಣ. ಈಗ ಮೊದಲನೇ ಜಿಲ್ಲೆ ಯಾವ್ದು ನೋಡೋಣ ಅಂತ ನೋಡಿದಾಗ ನಾವು ಯಾವ ಜಿಲ್ಲೆಯನ್ನು ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ವಿಸ್ತೀರ್ಣದಲ್ಲಿ ಅಂತ ಕರಿತೇವೆ, ಜನಸಂಖ್ಯೆಯಲ್ಲಿ ಎರಡನೆಯ ದೊಡ್ಡ ಜಿಲ್ಲೆ ಅಂತ ಕರಿತೇವೆ, ಮತ್ತು ಏನು ಸಕ್ಕರೆಯ ಜಿಲ್ಲೆ ಅಂತ ಕರಿತೀವಿ, ಸಕ್ಕರೆಯ ಬೋಗೋನಿ ಅಂತ ಕರಿತೀವಿ ಅಂತಹ, ಮತ್ತು ಕರ್ನಾಟಕದ ಎರಡನೆಯ ರಾಜಧಾನಿ ಅಂತ ಕರಿತೀವಿ. ಇಂತಹ ಬೃಹತ್ ಏನು ಪರಂಪರೆಯನ್ನು ಹೊಂದಿರುವಂತಹ ಮತ್ತು ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನವನ್ನು ಹೊಂದಿರುವಂತಹ ವೈವಿಧ್ಯತೆಯ ಏನು ಪಶ್ಚಿಮ ಘಟ್ಟಗಳನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ನೋಡ್ತಾ ಹೋದಾಗ ಅದು ಬೇರೆ ಯಾವುದೂ ಅಲ್ಲ, ಅದುವೇ ಯಾವುದಂತ ನೋಡಿದಾಗ ಈಗ ಯಾವ್ದು ನೋಡೋಣ ನಾವು ಅದ್ರೊಳಗೆ, ಅದುವೇ ಯಾವುದಂತ ನೋಡಿದಾಗ ಅದು ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆ ಅಂತ ನೋಡ್ಬೋದು. ಅಂತ ಬೆಳಗಾವಿ ಜಿಲ್ಲೆಯ ಒಂದಿಷ್ಟು ಮಾಹಿತಿಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊತ ಹೋಗೋಣ. ಈಗ ನೋಡೋಕ್ಕಿಂತ ಮೊದಲನೇದಾಗಿ ನಿಮಗೆ ಈಗಾಗಲೇ ಹೇಳಿ ನಾನು ಇದು ಏನಂತ ಹೇಳಿ ನಾನು ನಿಮಗೆ ಇದು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಅಂತ ಹೇಳಿ, ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಮತ್ತು ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನವನ್ನು ಹೊಂದೈತಿ. ಇಂತಹ ದೊಡ್ಡ ಜಿಲ್ಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೋಡ್ಕೊತ ಹೋಗೋಣ. ಮೊದಲನೇದಾಗಿ ಇದರ ಭೌಗೋಳಿಕ ಹಿನ್ನೆಲೆಯನ್ನು ನೋಡೋಣ. ಯಾವುದು ಭೌಗೋಳಿಕ ಹಿನ್ನೆಲೆ? ಭೌಗೋಳಿಕವಾಗಿ ಕರ್ನಾಟಕದಲ್ಲಿ ಬೆಳಗಾವಿ ಯಾವ್ಯಾವ ರೀತಿಯ ಸ್ಥಾನವನ್ನು ಹೊಂದೈತಿ ಅಂತ ನೋಡ್ತಾ ಹೋದಾಗ ಮೊದಲು ಈ ಬೆಳಗಾವಿ ಜಿಲ್ಲೆ ಯಾವ್ಯಾವ ಜಿಲ್ಲೆಯೊಂದಿಗೆ ತನ್ನ ಗಡಿಯನ್ನು ಹಂಚ್ಕೊಂಡೈತಿ ಅಂತ ನೋಡ್ಬೇಕು ನಾವು. ಈಗ ಇಲ್ಲೇ ನೋಡ್ಬೋದು ನೀವು, ಇಲ್ಲಿ ನೋಡ್ರಿ, ಇಲ್ಲೊಂದು ಕಣ ಐತಿ, ಇದೊಂದು ಜಿಲ್ಲೆಯೊಂದಿಗೆ ಗಡಿ ಹಂಚ್ಕೊಂಡೈತಿ, ಇಲ್ಲೊಂದು ಜಿಲ್ಲೆ, ಮತ್ತು ಇಲ್ಲಿ ನೋಡ್ರದ ಸಣ್ಣದು ಇಲ್ಲೊಂದು ಜಿಲ್ಲೆ, ಇದೊಂದು ಮತ್ತು ಇದು, ಇವೆಲ್ಲ ಯಾವುವು ಅಂತ ನೋಡ್ಕೊಂತ ಹೋದಾಗ ಇದು ಯಾವ ಜಿಲ್ಲೆ ಅಂತ ನಿಮ್ಗೆ ಈಗಾಗಲೇ ಗೊತ್ತೈತಿ, ವಿಜಯಪುರ. ಈಗ ಒಟ್ಟೆ ಎಷ್ಟು ಜಿಲ್ಲೆ ಆಯ್ತು? 1 2 3 4 5 ನೋಡ್ರಿ, 5. ಇಲ್ಲೇ 5 ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಯಾವ್ದು ಹಂಚ್ಕೊಂಡೈತಿ ಅಂತ ನೋಡ್ತಾ ಹೋದಾಗ ಬೆಳಗಾವಿ ಹಂಚ್ಕೊಂಡೈತಿ ಅಂತ ನೋಡ್ಬೋದು. ಇಲ್ಲಿ ಒಂದನೇದ್ದು ವಿಜಯಪುರ, ಇದು ಎರಡನೇದ್ದು ಯಾವುದಂತ ನೋಡಿದಾಗ ಬಾಗಲಕೋಟೆಯೊಂದಿಗೆ ತನ್ನ ಗಡಿಯನ್ನು ಹಂಚ್ಕೊಂಡೈತಿ. ಮತ್ತೊಂದು ಯಾವುದು, ಇಲ್ಲಿ ಸಣ್ಣದ ಕನ ಐತ್ಲ, ಗದಗನೊಂದಿಗೆ ತನ್ನ ಗಡಿಯನ್ನು ಹಂಚ್ಕೊಂಡೈತಿ. ಇದು ಧಾರವಾಡ. ಮತ್ತು ಇದು ಯಾವುದಂತ ನೋಡಿದಾಗ ಉತ್ತರ ಕನ್ನಡ. ಈಗ ಬೆಳಗಾವಿ ಎಷ್ಟು 5 ಜಿಲ್ಲೆಯೊಂದಿಗೆ ತನ್ನ ಗಡಿಯನ್ನು ಹಂಚ್ಕೊಂಡೈತಿ. ಒಂದು ವಿಜಯಪುರ, ಎರಡನೇದ್ದು ಬಾಗಲಕೋಟ, ಮೂರನೇದ್ದು ಗದಗ, ನಾಲ್ಕನೇದ್ದು ಧಾರವಾಡ, 5ನೇದ್ದು ಉತ್ತರ ಕನ್ನಡ. ಆರ್ಡರ್ ವೈಸ್ ಎಷ್ಟೋ ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಹಂಚ್ಕೊತೈತಿ. ಅತ್ಯಂತ ಹೆಚ್ಚು ಗಡಿ ಅಂತಂದ್ರೆ ಬಾಗಲಕೋಟೆ ಎಂಬಲ್ಲಿ ಹಂಚ್ಕೊಂಡೈತಿ. ಅತಿ ಕಡಿಮೆ ಗಡಿ ಅಂತಂದ್ರೆ ಗದಗ ಜಿಲ್ಲೆಯೊಂದಿಗೆ ತನ್ನ ಗಡಿಯನ್ನು ಹಂಚ್ಕೊಂಡಿದ್ದು ಯಾವುದು ಅಂತ ನೋಡಿದಾಗ ನಮ್ಮ ಬೆಳಗಾವಿ ಜಿಲ್ಲೆ ಅಂತ ನೋಡ್ಬೋದು. ಇನ್ನು ಇದು ವಿಸ್ತೀರ್ಣ, ಇದರ ವಿಸ್ತೀರ್ಣ ಎಷ್ಟೈತಿ? ವಿಸ್ತೀರ್ಣ ನಾ ಹೇಳಿ ನಿಮ್ಗೆ ವಿಸ್ತೀರ್ಣದಾಗ ಎಷ್ಟನೇ ಸ್ಥಾನದಾಗ ಐತೆ ಅಂತ ಹೇಳಿ ನಿಮ್ಗೆ ನಾನು ಮೊದಲನೇ ಸ್ಥಾನದಾಗ ಐತಿ. ಹಂಗಂತಂದ್ರೆ ವಿಸ್ತೀರ್ಣ ಎಷ್ಟೈತಿ ಅಂತ ನೋಡ್ಕೊಂತ ಹೋದಾಗ ಎಷ್ಟು ವಿಸ್ತೀರ್ಣ ಅಂತ ನೋಡಿದಾಗ ನಾವು ಒಟ್ಟು ವಿಸ್ತೀರ್ಣ 13,415 ಚದರ ಕಿಲೋಮೀಟರ್. ಈ 13,415 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಯಾವ್ದು ಹೊಂದೈತಿ ಅಂತ ನೋಡಿದಾಗ ಬೆಳಗಾವಿ ಜಿಲ್ಲೆ ಹೊಂದೈತಿ ಅಂತ ನೋಡ್ಬೋದು ನಾವಿಲ್ಲ. ಮತ್ತು ಇದು ವಿಸ್ತೀರ್ಣದಲ್ಲಿ 1ನೇ ಸ್ಥಾನ ಐತಿ ಅಂತ ಹೇಳಿ. ಈಗ 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ ಇವು ಕೇಳ್ಬೋದು ನೀವು. ಈಗ 2 3 4 ಯಾವ್ಯಾವದಾವು ಅಂತ ನೋಡ್ಕೊಂತ ಹೋದಾಗ 2ನೇ ಸ್ಥಾನದಲ್ಲಿ ನಮ್ಗೆ ಯಾವ್ದು ಕಂಡು ಬರ್ತೈತಿ ಅಂತ ನೋಡಿದಾಗ 2ನೇ ಸ್ಥಾನದಲ್ಲಿ ನಮ್ಗೆ ಕಲಬುರಗಿ, 2ನೇ ಸ್ಥಾನ ಕಲಬುರಗಿ, 3ನೇ ಸ್ಥಾನ ತುಮಕೂರು ಮತ್ತು 4ನೇ ಸ್ಥಾನ ವಿಜಯಪುರ. ನೋಡ್ರಿ, ವಿಸ್ತೀರ್ಣದಲ್ಲಿ 1ನೇ ಸ್ಥಾನ ಯಾವ್ದಂತ ನೋಡಿದ್ವು ನಾವೀಗ ಬೆಳಗಾವಿ, 2ನೇ ಸ್ಥಾನ ಕಲಬುರಗಿ ಐತಿ, ಅದು ಆಮ್ಯಾಗ 3ನೇದ್ದು ತುಮಕೂರು, 4ನೇದ್ದು ವಿಜಯಪುರ. ಈಗ ಹೆಂಗೆ ಕೊಡ್ತಾರ ಅಂತ ಕೇಳಿದಾಗ ಹೊಂದಿ ಯುವಕರು ಕೊಡ್ತಾರೆ. ಏನಂತಂದಾಗ A B C
A, B, C, D ಅಂತ ಹಿಂಗೆ ಕೊಡ್ತಾರಲ್ಲ ಆರ್ಡರ್ ವೈಸ್, ಅದ್ರೊಳಗೆ ಏನಂತ ಕೊಟ್ಬಿಡ್ತಾರೆ ಅಂದಾಗ ವಿಸ್ತೀರ್ಣದಲ್ಲಿ ಕಾಲಾನುಕ್ರಮದಲ್ಲಿ ಹಂಚಿಕೆ ಮಾಡ್ರಿ ಅಂತ ಕೊಟ್ಬಿಡ್ತಾರೆ. ವಿಸ್ತೀರ್ಣದಲ್ಲಿ ಆರ್ಡರ್ ವೈಸ್ ಏರಿಕೆ ಕ್ರಮ ಇಳಿಕೆ ಕ್ರಮ ಅಂತ ಕೊಡ್ತಾರೆ. ಈಗ 1ನೇದ 2 3 4 ಹಿಂಗೆ ನಮಗೆ 3 ಗೊತ್ತಿರಬೇಕು. ಈಗ ಇವು 3 ಗೊತ್ತಿರಬೇಕು. ವಿಸ್ತೀರ್ಣದಲ್ಲಿ ಅತಿ ದೊಡ್ಡದು ಯಾವುದು ಅಂತ ನೋಡ್ತಾ ಹೋದಾಗ ಹಂಗಂತಂದ್ರೆ ಈಗ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ನಾವು ಬೆಳಗಾವಿ ಅಂತನ್ನಿ. ಈಗ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು? ಅತಿ ಚಿಕ್ಕ ಯಾವುದು ಅಂತ ನೋಡಿದಾಗ ಇದು ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಆದರೂ ಕೂಡ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನ ಐತಿ. ಯಾವುದನ್ನು ನೋಡಿದಾಗ ಅದುವೇ ಬೆಂಗಳೂರು ನಗರ. ಈ ಬೆಂಗಳೂರು ನಗರ ವಿಸ್ತೀರ್ಣದಾಗ ಅತಿ ಸಣ್ಣದೈತಿ, ಆದರೆ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚೈತಿ. ಎಲ್ಲಿ? ಕರ್ನಾಟಕದಲ್ಲಿ ಅಂತ ನೋಡ್ಬೋದು. ಇನ್ನು 2ನೇದು ಯಾವುದು ಅಂತ ಈಗ ಇದು 31 ಅಂತ ಕರಿತೀವಿ. ಇನ್ನು 30, ಇನ್ನು 29 ಯಾವ್ಯಾವ ಅಂತ ನೋಡಿದಾಗ ಇಲ್ಲಿ ಬೆಂಗಳೂರು ನಗರ, ಇದು ಬೆಂಗಳೂರು ಗ್ರಾಮಾಂತರ, ಇದು ರಾಮನಗರ. ಇವು ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆಗಳು ಅಂತ ನೋಡ್ಬೋದು. ಅವು ವಿಸ್ತೀರ್ಣದಲ್ಲಿ ಅತ್ಯಂತ ವಿಶಾಲವಾದ ಜಿಲ್ಲೆಗಳು, ಅಂದರೆ ವಿಸ್ತೀರ್ಣ ಹೆಚ್ಚು ಹೊಂದಿದ್ರು ಜಿಲ್ಲೆಗಳು ಅಂತ ನೋಡ್ತಾ ಹೋಗ್ಬೋದು. ಇನ್ನು ಇಲ್ಲಿ ಪ್ರಮುಖವಾಗಿ ನದಿ ವ್ಯವಸ್ಥೆಯನ್ನು ನೋಡ್ಕೊಂತ ಹೋದಾಗ ಈ ಬೆಳಗಾವಿಯಲ್ಲಿ ಕಂಡು ಬರುವಂತ ನದಿ ವ್ಯವಸ್ಥೆಯನ್ನ ಯಾವ ರೀತಿ ಅಂತ ನೋಡ್ತಾ ಹೋದಾಗ ಇದು ಯಾವ ನದಿ ಅಂತ ನೋಡ್ಬೋದು ನೀವು? ಇದು ಮಲಪ್ರಭಾ ನದಿ ಅಂತ ಕರಿತೀವಿ. ಯಾವುದು? ಮಲಪ್ರಭಾ. ಈ ಮಲಪ್ರಭಾ ನದಿಯ ಉಗಮ ಎಲ್ಲಿ ಆಗ್ತೈತಿ? ಈ ಮಲಪ್ರಭಾ ನದಿಯ ಉಗಮ ಎಲ್ಲಿ ಆಗ್ತೈತಿ ಅಂತ ನೋಡಿದಾಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಇದು ಇದರ ಉಗಮ ಸ್ಥಾನ ಅಂತ ಕರಿಬೋದು ನಾವು. ಎಲ್ಲಿ? ಇದೇ ಬೆಳಗಾವಿಯ ಖಾನಾಪುರ ತಾಲೂಕಿನ ಕನಕುಂಬಿ. ಈ ಕನಕುಂಬಿಯಲ್ಲಿ ಈ ಮಲಪ್ರಭಾ ನದಿ ಉಗಮವನ್ನು ಹೊಂದೈತಿ. ಉಗಮ ಹೊಂದಿ ಎಲ್ಲಿ ಇದು ಹೋಗಿ ಈ ಐಕ್ಯ ಎಂಡ್ ಆಗ್ತೈತಿ ಅಂತ ನೋಡಿದಾಗ ಈ ಕೂಡಲ ಸಂಗಮ ಅಂತ ಕರಿತೀವಲ್ಲ, ಕೂಡಲ ಸಂಗಮ. ಈ ಕೂಡಲ ಸಂಗಮ ನಿಮ್ಗೆ ಗೊತ್ತಿರ್ಬೋದು. ಕೂಡಲ ಸಂಗಮ ಎಲ್ಲಿ ಕಂಡು ಬರ್ತೈತಿ? ಕೂಡಲ ಸಂಗಮ ಎಲ್ಲಿ ಕಂಡು ಬರ್ತೈತಿ ಅಂದಾಗ ನಮ್ಗೇನು ಗೊತ್ತು, ನಮ್ಗೆ ಯಾಕೆ ಬೇಕು ಅಂತ ಅನ್ಬಾರ್ದು. ಇದು ಎಲ್ಲಿ ಕಂಡು ಬರ್ತೈತಿ ಅಂತ ನೋಡಿದಾಗ ಬಾಗಲಕೋಟೆಯಲ್ಲಿ ಕಂಡು ಬರ್ತೈತಿ ನೋಡ್ರಿ. ಎಲ್ಲೇ? ಬಾಗಲಕೋಟೆ. ಬಸವೇಶ್ವರರು ಐಕ್ಯವಾದ ಸ್ಥಳ. ಈ ಕೂಡಲ ಸಂಗಮದಲ್ಲಿ ಈ ಮಲಪ್ರಭಾ ನದಿ ಯಾವ ನದಿಗೆ ಬಂದು ಕೂಡ್ತೈತೆ ಅಂತ ನೋಡಿದಾಗ ಕೃಷ್ಣಾ ನದಿ. ಕೃಷ್ಣಾ ಪ್ಲಸ್ ಮಲಪ್ರಭಾ. ಈ ಕೃಷ್ಣಾ ನದಿಗೆ ಈ ಮಲಪ್ರಭಾ ನದಿ ಬಂದು ಕೂಡಿ ಇಲ್ಲಿ ಏನಾಗ್ತೈತೆ ಅಂದಾಗ ಕೂಡಲ ಸಂಗಮವಾಗಿ ನಿರ್ಮಾಣ ಆಗ್ತೈತೆ ಅಂತ ನೋಡ್ಬೋದು. ಇದು ಹುಟ್ಟೋದೆಲ್ಲಿ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ, ಮತ್ತು ಇದು ಐಕ್ಯವಾಗುವುದೆಲ್ಲಿ ಅಂತಂದಾಗ ಕೃಷ್ಣಾ ನದಿಗೆ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಅಂತ ನೋಡ್ಬೋದು. ಇದ್ರ ಇನ್ನೊಂದು ವಿಶೇಷತೆ ಏನಂತ ನೋಡಿದಾಗ ಇದು ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲಿ ಐಕ್ಯವಾಗುವ ಅಂದ್ರೆ ಅಂತ್ಯವಾಗುವ ನದಿ ಅಂತ ಕರಿಬಹುದು. ಅಂದ್ರೆ ಇದು ಹುಟ್ಟೋದು ಎಲ್ಲಿ ಅಂತಂದಾಗ ಇದೇ ಖಾನಾಪುರದ ಕನಕುಂಬಿಯಲ್ಲಿ ಹುಟ್ಟತೈತಿ ಮತ್ತು ಬಾಗಲಕೋಟೆಯಲ್ಲಿ ಅಂತ್ಯ ಆಗ್ತೈತಿ ಅಂತ ನೋಡ್ಬೋದು ನಾವಿಲ್ಲಿ. ಇನ್ನ ಇಲ್ಲಿ ಪ್ರಮುಖವಾಗಿ ನಮಗೆ ಏನು ಕ್ವಶನ್ ಆಗ್ತಾ ಹೋಗ್ತಾ ಅಂದಾಗ ಈಗ ಪ್ರಮುಖ ನಗರಗಳು ಅಂತ ಕಂಡು ಬರ್ತಾವಲ್ಲ. ಈಗ ಮಲಪ್ರಭಾ ನದಿಯ ಮೇಲೆ ಪ್ರಮುಖವಾಗಿ ಯಾವ್ಯಾವ ಪ್ರದೇಶಗಳು ಕಂಡು ಬರ್ತಾವ ಅಂತ ನೋಡಿದಾಗ ಒಂದು ಇವು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ನೋಡ್ಕೊಂತ ಹೋಗ್ಬೇಕು ನಾವನ್ನ. ಯಾವ್ಯಾವ ಅಂತಂದಾಗ ಒಂದು ಐಹೊಳೆ ಕಂಡು ಬರ್ತೈತಿ ನೋಡಿ. ಐಹೊಳೆನು ಎಲ್ಲಿ ಕಂಡು ಬರ್ತೈತಿ ಅಂದಾಗ ಮಲಪ್ರಭಾ ನದಿ ದಂಡೆ ಮೇಲೆ ಕಂಡು ಬರ್ತೈತಿ. ಇನ್ನೊಂದು ಪಟ್ಟದಕಲ್ಲು ಕಂಡು ಬರ್ತೈತಿ. ಮತ್ತೆ ಯಾವ್ದಂತ ನೋಡಿದಾಗ ಇದೇ ಯಾವುದು? ಕೂಡಲ ಸಂಗಮ. ಈಗ ಹಿಂಗ ಕೇಳ್ತಾರೋ ಯಾಕಂತಂದ್ರ ಈಗ ಈ ಯಾವ್ಯಾವ ನದಿ ದಂಡೆ ಮೇಲೆ ಯಾವ್ಯಾವ ಪ್ರದೇಶಗಳು ಕಂಡು ಬರ್ತಾವ ಅನ್ನೋದು ಇದಕ್ಕೆ ಕೇಳಿರ್ತಾರೋ. ಯಾಕಂದ್ರೆ ಈಗ ನೋಡ್ರಿ ಧರ್ಮಸ್ಥಳ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ನೇತ್ರಾವತಿ ನದಿ ದಂಡಿ ಮೇಲೆ ಅಂತ. ಆಮ್ಯಾಗ ಈ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರಧಾರ ನದಿ ದಂಡಿ ಮೇಲೆ ಕಂಡು ಬರ್ತೈತಿ. ಹಿಂಗ ಪ್ರಮುಖವಾಗಿ ನದಿ ದಂಡಿ ಮ್ಯಾಗ ಈಗ ಹಂಪಿ ತುಂಗಭದ್ರಾ ನದಿ ದಂಡಿ ಮೇಲೆ ಕಂಡು ಬರ್ತೈತಿ. ಎಷ್ಟು ಸಲ ಕ್ವಶನ್ ಆಗೈತದ. ಅದಕ್ಕೆ ಈಗ ಐಹೊಳೆ ಪಟ್ಟದಕಲ್ಲು ಕೂಡಲ ಸಂಗಮ, ಐಹೊಳೆ ಪಟ್ಟದಕಲ್ಲು ಕೂಡಲ ಸಂಗಮ ಇವೆಲ್ಲ ಇಲ್ಲಿ ಅಂತಂದಾಗ ಈ ಮಲಪ್ರಭಾ ನದಿಯ ದಂಡೆಯ ಮೇಲೆ ಕಂಡು ಬರ್ತಾವಂತ ನೋಡ್ಬೋದು ನಾವಿಲ್ಲ. ಇನ್ನ ಮತ್ತೊಂದು ಏನು ವಿಶೇಷತೆ ಅಂತ ನೋಡ್ಕೊಂತ ಹೋದಾಗ ಇಲ್ಲಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತ ಇನ್ನೊಂದು ನದಿ ಕಂಡು ಬರ್ತೈತಿ. ಇದು ನೋಡ್ರಿ, ಇದು ಯಾವ ನದಿ ಅಂತ ನೋಡ್ಬೋದು ನೀವು. ಇದು 2 ಹೆಸರಿನಿಂದ ಕರೆಸ್ಕೊತೈತಿ. ಒಂದು ಮಹದಾಯಿ, ಇನ್ನೊಂದು ಮಾಂಡೋವಿ.
ಮಹದಾಯಿ ಮತ್ತು ಮಾಂಡವಿ. ಮಹದಾಯಿ ಅಂತ ಕರ್ನಾಟಕದಲ್ಲಿ ಇದನ್ನು ಕರೆದ್ರ, ಮಾಂಡವಿ ಅಂತೇಳಿ ಎಲ್ಲಿ ಕರೀತಾರ ಅಂದಾಗ ಗೋವಾದಲ್ಲಿ ಕರೀತಾರೋ ಅಂತ ನೋಡ್ಬೋದು. ಇಂತಹ ಮಹದಾಯಿ ನದಿ ಎಲ್ಲಿ ಹುಟ್ಟತೈತಿ ಅಂತ ನೋಡ್ತಾ ಹೋದಾಗ ಇದು ಕೂಡ ಬೆಳಗಾವಿ ಜಿಲ್ಲೆಯಲ್ಲೇ ಜನ್ಮ ತಾಳ್ತೈತಿ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಿ? ಇದು ಕೂಡ ಖಾನಾಪುರ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮ್ಗಢ ಅನ್ನೋ ಪ್ರದೇಶ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮ್ಗಢ ಅನ್ನೋ ಪ್ರದೇಶದಲ್ಲಿ ಈ ಮಹದಾಯಿ ನದಿ ಜನ್ಮ ತಾಳ್ತೈತಿ. ಇದು ಇಲ್ಲಿಂದ ಜನ್ಮ ತಾಳಿ ಭೀಮ್ಗಢದ ದೇವಾಂಗ್ ಅಂತ ಕರಿತೀವಿ ನೋಡ್ರಿ. ಇಲ್ಲಿಂದ ಗೋವಾದ ಬಳಿ ಪಣಜಿ, ಯಾವ್ದ ಗೋವಾ ಪಣಜಿ, ಈ ಪಣಜಿ ಬಳಿ ಯಾವ್ದನ್ನ ಸೇರ್ತೈತಿ ಅಂದಾಗ ಅರಬ್ಬಿ ಸಮುದ್ರವನ್ನ ಸೇರ್ತೈತಿ. ಇದು ಬಹಳ ವಿವಾದಾತ್ಮಕ ಏನು ನದಿ ಅಂತ ಕರಿಬಹುದು. ಯಾಕಂತಂದ್ರ ಇದಕ್ಕ ಕಳಸಾ ಮತ್ತು ಬಂಡೂರಿ ಎಂಬ ಎರಡು ನಾಲಾಗಳನ್ನ ಮಾಡತ್ತಿದ್ರು. ಅದರಲ್ಲಿ ಕರ್ನಾಟಕದ ಬೇಡಿಕೆ ಇತ್ತು, ಆದ್ರೆ ಅಷ್ಟು ಸಿಗ್ಲಿಲ್ಲ. ಅದೆಲ್ಲ ಭಾಳ ಏನಾಯ್ತು, ಇನ್ನೂ ಕೂಡ ಅದು ವಿವಾದಾತ್ಮಕವಾಗಿ ಉಳಿದೈತಿ. ಇಲ್ಲಿ ಗೋವಾದ ಪಣಜಿ ಬಳಿ ಅರಬ್ಬಿ ಸಮುದ್ರವನ್ನ ಯಾವ್ದು ಸೇರ್ತೈತಿ ಅಂತ ನೋಡಿದಾಗ ಮಹದಾಯಿ. ಇದಕ್ಕ ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದ್ರ, ಇದಕ್ಕ ಗೋವಾದಲ್ಲಿ ಏನಂತ ಕರೀತಾರ ಅಂತ ನೋಡಿದಾಗ ಮಾಂಡವಿ ಅಂತ ಕರೀತಾರೋ ಅಂತ ನೋಡ್ಬೋದು ನಾವು. ಇದು ಒಟ್ಟು ಎಷ್ಟಂತ ನೋಡ್ತಾ ಹೋದಾಗ ಇದರ ಹರಿವು ಎಷ್ಟು ಅಂತ ನೋಡಿದಾಗ ಒಟ್ಟು ಹರಿವು 77 ಕಿಲೋಮೀಟರ್ ಹರಿತೈತಿ. ಇದು ಕರ್ನಾಟಕದಲ್ಲಿ ಎಷ್ಟು? ಒಟ್ಟು ಹರಿವು 77 ಕಿಲೋಮೀಟರ್ ಆದ್ರೆ ಕರ್ನಾಟಕದಲ್ಲಿ 29 ಕಿಲೋಮೀಟರ್ ಹರಿತೈತಿ ಅಂತ ನೋಡ್ಬೋದು ನಾವು. ಕರ್ನಾಟಕದಲ್ಲಿ ಎಷ್ಟು? 29 ಕಿಲೋಮೀಟರ್. ಇದು ಹರಿತ ಅತಿ ಹೆಚ್ಚು ಎಲ್ಲಿ ಅಂತ ನೋಡಿದಾಗ ಗೋವಾದಲ್ಲಿನ ಹರಿತೈತಿ ಅಂತ ನೋಡ್ಬೋದು ನಾವಿಲ್ಲಿ. ಈ ಮಹದಾಯಿ ನದಿ ಪ್ರಮುಖವಾಗಿ 2 ಜಲಪಾತಗಳನ್ನು ನಿರ್ಮಾಣ ಮಾಡ್ತೈತಿ. ಜಲಪಾತಗಳು ಯಾವ್ಯಾವು ಅಂತ ನೋಡ್ತಾ ಹೋದಾಗ ಏನು ಜಲಪಾತ? ಈ ಮಹದಾಯಿ ನದಿ ನಿರ್ಮಾಣ ಮಾಡಿರುವಂತ ಪ್ರಮುಖವಾದಂತ 2 ಜಲಪಾತಗಳಲ್ಲಿ ಒಂದೇದು ಯಾವ್ದಂತ ನೋಡಿದಾಗ ವಜ್ರಪೋವ. ಈ ವಜ್ರಪೋವ ಜಲಪಾತ ಎಲ್ಲಿ ಕಂಡು ಬರ್ತೈತಿ ಅಂತ ನೋಡಿದಾಗ ಇದು ಬೆಳಗಾವಿಯಲ್ಲಿ ಕಂಡು ಬರ್ತೈತಿ. ಇಲ್ಲೇ ಬೆಳಗಾವಿ ವಜ್ರಪೋವ ಜಲಪಾತ ಇದು ಬೆಳಗಾವಿಯಲ್ಲಿ ಕಂಡು ಬರ್ತೈತಿ. ಇನ್ನೊಂದು ಜಲಪಾತ ಅಂತ ಕರಿತೇವೆ ನಾವು ದೂದ್ಸಾಗರ. ಈ ದೂದ್ಸಾಗರ್ ಜಲಪಾತ ಕೂಡ ಯಾವ್ದು ನಿರ್ಮಾಣ ಮಾಡದೈತಿ ಅಂದಾಗ ಮಹದಾಯಿ. ನಿಮಗ ಇದು ಬೆಳಗಾವಿಯಿಂದ ಗೋವಾಕ್ ಹೋಗುವಾಗ ನಿಮಗ ಇದು ದೂದ್ಸಾಗರ್ ಜಲಪಾತ ಕಾಣಿಸ್ತೈತಿ ನೋಡ್ರಿ. ಅದು ಇದು ನೋಡಲು ಯಾವಾಗ ಅದ್ರ ತರ ಐತಂತಂದಾಗ ಅದು ಮೆಳಗಡೆಯಿಂದ ಬೆಳಕೈತಂದ್ರ ಹಾಲಿನ ನೊರೆ ತರ ಕಾಣತೈತಿ ಅನ್ನೋ ಕಾರಣಕ್ಕೆ ಇದಕ್ಕೆ ಏನಂತ ಕರೀತಾರೋ ದೂದ್ಸಾಗರ್ ಅಂತ ಕರಿತಾ ಹೋಗ್ತಾರೋ. ಇನ್ನ ಇಲ್ಲಿ ಮತ್ತೊಂದು ನದಿ, ಮತ್ಯಾವ ನದಿ ಅಂತ ನೋಡ್ತಾ ಹೋದಾಗ ಮಲಪ್ರಭಾ ನದಿಗೆ ಅಡ್ಡಲಾಗಿ ಒಂದು ಜಲಾಶಯವನ್ನ ಕಟ್ತಾರೋ. ಯಾವ ನದಿಗೆ ಅಂತ ನೋಡಿದಾಗ ಮಲಪ್ರಭಾ. ಈ ಮಲಪ್ರಭಾ ನದಿಗೆ ಅಡ್ಡಲಾಗಿ ಒಂದು ಜಲಾಶಯವನ್ನ ನಿರ್ಮಾಣ ಮಾಡ್ತಾರೋ. ಆ ಜಲಾಶಯದ ಹೆಸರು ಏನಂತ ನೋಡಿದಾಗ ಅದುವೇ ನವಿಲು ತೀರ್ಥ. ಈ ನವಿಲು ತೀರ್ಥ ಜಲಾಶಯವನ್ನ ಎಲ್ಲಿ ನಿರ್ಮಾಣ ಮಾಡಿದಾರೆ ಅಂದ್ರೆ ಮಲಪ್ರಭಾ ನದಿಗೆ ಕಟ್ಟಿದಾರು. ಎಲ್ಲಿ ಅಂತ ನೋಡಿದಾಗ ಸವದತ್ತಿ. ಈ ಸವದತ್ತಿಯಲ್ಲಿ ಇದನ್ನ ನಿರ್ಮಾಣ ಮಾಡ್ತಾರೋ. ಇದಕ್ಕ ಇನ್ನೊಂದು ಹೆಸರೈತಿ, ಅದು ಏನಂತಂದಾಗ ರೇಣುಕಾ ಜಲಾಶಯ. ಯಾಕೆ ರೇಣುಕಾ ಜಲಾಶಯ ಅಂದ್ರ ರೇಣುಕಾ ಯಲ್ಲಮ್ಮನ ಆಸ್ಥಾನದಲ್ಲಿ ಅಲ್ಲೇ ಸವದತ್ತಿಯಲ್ಲಿ ನಿರ್ಮಾಣ ಮಾಡಿದ್ದರಿಂದ ಇದಕ್ಕೆ ಏನಂತ ಕರೆದ್ರು? ರೇಣುಕಾ ಜಲಾಶಯ ಅಂತ ಕರೆದ್ರು. ಈಗ ಎಕ್ಸಾಮ್ನಾಗ ಕ್ವಶನ್ ಆಗ್ತೈತಿ, ರೇಣುಕಾ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳ್ತಾರೋ ಮಲಪ್ರಭಾ ನದಿ. ಇಲ್ಲ ನವಿಲು ತೀರ್ಥ ಅನ್ನೋದು ಸವದತ್ತಿಯ ನವಿಲು ತೀರ್ಥ ಅನ್ನೋ ಪ್ರದೇಶದಾಗ ಕಟ್ಟಿದ್ದಕ್ಕೆ ನವಿಲು ತೀರ್ಥ ಅಂತ ಕರಿತಾ ಹೋಗ್ತಾರೋ. ಇಲ್ಲ ಮತ್ತು ಮಲಪ್ರಭಾ ಡ್ಯಾಮ್ ಅಂತೂ ಕೂಡ ಕರಿತಾರಂತ ನೋಡ್ಬೋದು. ಇಲ್ಲೇ ಪ್ರಮುಖವಾಗಿ ಏನಂತ ನೋಡ್ತಾ ಹೋದಾಗ ಕೆಲವೊಂದಿಷ್ಟು ನಯಾಗಾರಗಳು ಅಂತ ಕರೀತಾರೆ. ನೀವು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇಟ್ಕೋಬೇಕು. ನಯಾಗಾರ ಇದನ್ನ ಕೇಳಿರ್ಬೋದು ನೀವು, ನಯಾಗಾರ ಅಂತ. ಎಲ್ಲಿ ಈ ನಯಾಗಾರ ಎಲ್ಲಿ ಕಂಡು ಬರ್ತೈತಿ ಅನ್ನೋದನ್ನ ನೋಡ್ಕೊಂತ ಹೋದಾಗ ನಾವು ಇದು ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ, ಇದು ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಅಲ್ಲಿ ಕಂಡು ಬರುವಂತ ಒಂದು ಜಲಪಾತ.
ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕಂಡುಬರುವಂಥ ಒಂದು ಜಲಪಾತ ಯಾವುದಂತ ನೋಡಿದಾಗ ನಯಾಗರ ಜಲಪಾತ ಅಂತ ಕರಿತೀವಿ. ಇದು ಯಾವ ನದಿಯಿಂದ ನಿರ್ಮಾಣ ಆಗ್ತೈತಿ ಅಂತ ನೋಡಿದಾಗ ಸೆಂಟ್ ಲಾರೆನ್ಸ್ ನದಿಯಿಂದ ನಿರ್ಮಾಣ ಆಗ್ತೈತಿ. ಯಾವ ನದಿ? ಸೆಂಟ್ ಲಾರೆನ್ಸ್. ಈ ಸೆಂಟ್ ಲಾರೆನ್ಸ್ ನದಿ ನಿರ್ಮಾಣ ಮಾಡಿರುವಂಥ ಜಲಪಾತಕ್ಕೆ ನಯಾಗರ ಅಂತ ಕರೀತಾರೆ. ಅಂದ್ರೆ ಅದು ಅತ್ಯಂತ ಸುಂದರವಾದ ಜಲಪಾತ. ಹಂಗಂತಂದ್ರೆ ಇಲ್ಲಿ ಕರ್ನಾಟಕದ ನಯಾಗರ, ಭಾರತದ ನಯಾಗರ, ದಕ್ಷಿಣ ಭಾರತದ ನಯಾಗರ ಈ ರೀತಿ ಡಿವೈಡ್ ಮಾಡಿದರು. ಇಲ್ಲಿ ನಾವೇನು ನೋಡೋಣ ಅಂತ ನೋಡಿದಾಗ ಮೊದಲನೇದಾಗಿ ಭಾರತದ ನಯಾಗರ ಯಾವ್ದು ನೋಡೋಣ. ಭಾರತದ ನಯಾಗರ ನೋಡಿ, ಭಾರತದ ನಯಾಗರ ಅಂತ ಯಾವುದನ್ನು ಕರೀತಾರೋ ಅಂತ ನೋಡಿದಾಗ ಇದು ಚಿತ್ರಕೂಟ ಜಲಪಾತ ಅಂತ ಕರೀತಾರೆ ನೋಡ್ರಿ. ಚಿತ್ರಕೂಟ. ಈ ಚಿತ್ರಕೂಟ ಎಲ್ಲಿ ಕಂಡು ಬರ್ತೈತಿ ಅಂದಾಗ ಛತ್ತೀಸ್ಗಢ. ಈ ಛತ್ತೀಸ್ಗಢದ ಚಿತ್ರಕೂಟ ಜಲಪಾತಕ್ಕೆ ಭಾರತದ ನಯಾಗರ ಅಂತ ಕರೀತಾರೋ. ಇದು ಯಾವ ನದಿಯಿಂದ ನಿರ್ಮಾಣ ಆಯ್ತು? ಇಂದ್ರಾವತಿ. ಯಾವ ನದಿ ಅಂದಾಗ ಇಂದ್ರಾವತಿ ನದಿಯಿಂದ ಯಾವ್ದು ನಿರ್ಮಾಣ ಆಗ್ತೈತಿ? ಚಿತ್ರಕೂಟ. ಇದನ್ನ ಭಾರತದ ನಯಾಗರ ಅಂತ ಕರೀತಾರೆ. ಹಂಗಂತಂದ್ರ ಇನ್ನ ದಕ್ಷಿಣ ಭಾರತದ ನಯಾಗರ ಯಾವುದು? ಈಗ ಭಾರತದ ನಯಾಗರ ನೋಡಿದ್ವು, ಇನ್ನ ದಕ್ಷಿಣ ಭಾರತದ ನಯಾಗರ ಯಾವುದು ಅಂತ ನೋಡ್ತಾ ಹೋದಾಗ ಹೊಗೇನಕಲ್ ಜಲಪಾತ. ಕೇಳಿರ್ಬೋದು ಹೆಸರು. ಈ ಹೊಗೇನಕಲ್ ಜಲಪಾತ ಎಲ್ಲಿ ಕಂಡು ಬರ್ತೈತಿ ಅಂದಾಗ ತಮಿಳುನಾಡಿನಲ್ಲಿ ಕಂಡು ಬರ್ತೈತಿ. ಯಾವ ನದಿಗೆ ಅಂತಂದಾಗ ಕಾವೇರಿ ನದಿ. ಕಾವೇರಿ ನದಿ. ಇನ್ನೊಂದು ಉಳಿತ್ಲ ನಮ್ಮದು ಯಾವ್ದಂತಂದಾಗ ಕರ್ನಾಟಕ. ಈ ಕರ್ನಾಟಕದ ನಯಾಗರ ಯಾವ್ದಂತ ನೋಡಿದಾಗ ಗೋಕಾಕ್ ಜಲಪಾತ. ಇದು ಯಾವ ನದಿಗೆ ಅಂತಂದಾಗ ಇದು ಘಟಪ್ರಭಾ. ನೋಡ್ರಿ, ಇಲ್ಲಿ ನಯಾಗರ ಅಂತ ಕರಿತಾ ಹೋಗ್ತೀವಿ. ಆ ನಯಾಗರ ಅತ್ಯಂತ ಸುಂದರವಾದ ಜಲಪಾತ. ಇದೆಲ್ಲಿ ಅಂತಂದಾಗ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕಂಡು ಬರ್ತೈತಿ. ಇದು ಯಾವ ನದಿಗೆ ಅಂತಂದಾಗ ಸೆಂಟ್ ಲಾರೆನ್ಸ್ ನದಿಗೆ ಅಂತ ನೋಡ್ಬೋದು. ಇನ್ನು ಭಾರತದ ನಯಾಗರ ಅಂತಂದ್ರೆ ಚಿತ್ರಕೂಟ, ಛತ್ತೀಸ್ಗಢ, ಇಂದ್ರಾವತಿ ನದಿ. ದಕ್ಷಿಣ ಭಾರತದ ನಯಾಗರ ಹೊಗೇನಕಲ್ಲು, ತಮಿಳುನಾಡು, ಕಾವೇರಿ ನದಿ. ಕರ್ನಾಟಕದ ನಯಾಗರ ಗೋಕಾಕ್ ಜಲಪಾತ, ಘಟಪ್ರಭಾ ನದಿ ಅಂತ ನೋಡ್ಬೋದು ನಾವಿಲ್ಲಿ. ಇಷ್ಟೆಲ್ಲ ಯಾಕೆ ಏನಂತ ನೋಡ್ತಾ ಹೋದಾಗ ಈಗ ನಾವೇನು ನೋಡೋಣ ಅಂದಾಗ ಗೋಕಾಕ್ ನದಿಯ ಬಗ್ಗೆ, ಗೋಕಾಕ್ನಲ್ಲಿ ಕಂಡು ಬರುವಂತ ಘಟಪ್ರಭಾ ನದಿಯ ಬಗ್ಗೆ ಮಾಹಿತಿಯನ್ನ ನೋಡ್ಕೊಂತ ಹೋಗೋಣ. ಈಗ ನೋಡತ್ತಿರಲ್ಲ, ಇದು ಯಾವ ಜಲಪಾತ ಅಂತಂದಾಗ ಇದು ಗೋಕಾಕ್. ಈ ಗೋಕಾಕ್ ಜಲಪಾತ ಇಲ್ಲಿ ಇನ್ನೊಂದು ಏನು ವಿಶೇಷತೆ ಅಂತ ನೋಡ್ತಾ ಹೋದಾಗ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಜಲವಿದ್ಯುತ್ ಯೋಜನೆ ಎಲ್ಲರ ಪ್ರಯೋಗ ನಡೆಸಿದ್ರು ಅಂತಂದ್ರೆ ಅದು ನಮ್ಮ ಈ ಗೋಕಾಕ್ ಜಲಪಾತದಲ್ಲಿ ಅಂತ ಹೇಳ್ಬೋದು ನಾವು. ಆದರೆ ಇದು ಯಶಸ್ವಿ ಆಗಲಿಲ್ಲ. ಆದರೂ ಇಲ್ಲಿ ಪ್ರಪ್ರಥಮ ಬಾರಿಗೆ ಜಲವಿದ್ಯುತ್ತನ್ನು ಇಲ್ಲಿ ಯೋಜನೆಯನ್ನು ಹಾಕೊಂಡಿದ್ದೇ ಇಲ್ಲ ಅಂತಂದ್ರೆ ಗೋಕಾಕ್ನಲ್ಲಿ. ಎಷ್ಟ್ರಾಗಂತ ನೋಡ್ಕೊಂತ ಹೋದಾಗ 1889ರಲ್ಲಿ ಪ್ರಪ್ರಥಮ ಬಾರಿಗೆ ಏನು ಮಾಡ್ತಾರಂದ್ರೆ ಈ ಜಲವಿದ್ಯುತ್ ಯೋಜನೆಯನ್ನ ಉತ್ಪಾದನೆ ಮಾಡಬೇಕನ್ನೋ ಯೋಜನೆಯನ್ನ ಇಲ್ಲಿ ಗೋಕಾಕ್ ಜಲಪಾತದಲ್ಲಿ ಹಾಕುತ್ತಾರೋ. ಆದ್ರೆ ಇದು ಯಶಸ್ವಿ ಆಗಲಿಲ್ಲ ಅಂತ ನೋಡ್ಬೋದು. ಇಲ್ಲಿ ನಾವೇನು ನೋಡ್ಕೊಂತ ಹೋಗೋಣ ಅಂದಾಗ ಈ ಘಟಪ್ರಭಾ ನದಿಯ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇಲ್ಲಿ ಘಟಪ್ರಭಾ ನದಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಂತ ಹೋಗೋಣ. ಇದರ ಉಗಮ ಎಲ್ಲಿ ಆಗ್ತೈತಿ ಅಂತ ನೋಡಿದಾಗ ಮಹಾರಾಷ್ಟ್ರದ ಅಂಬೋಲಿ ಅಂತ ಕರಿಬಹುದು. ಹೌದಾ? ಅಂಬೋಲಿ. ಮಹಾರಾಷ್ಟ್ರದ ಅಂಬೋಲಿಯಲ್ಲಿ ಘಟಪ್ರಭಾ ನದಿ ಇಲ್ಲಿ ಹುಟ್ಟತೈತಿ. ಆಮ್ಯಾಗ ಇದು ಕೂಡ ಏನಂತ ನೋಡಿದಾಗ ಇದು ಬಾಗಲಕೋಟೆಯ ಮೂಲಕ, ಕರ್ನಾಟಕದ ಬಾಗಲಕೋಟೆಯ ಮೂಲಕ ಯಾವ ನದಿಯನ್ನ ಸೇರ್ತೈತಿ ಅಂತ ನೋಡಿದಾಗ ಕೃಷ್ಣಾ ನದಿಯನ್ನ ಸೇರ್ತೈತಿ ಅಂತ ನೋಡ್ಬೋದು ನಾವಿಲ್ಲಿ. ಅಂದ್ರೆ ಘಟಪ್ರಭಾನು ಕೂಡ ಕೃಷ್ಣಾ ನದಿಯ ಉಪನದಿ, ಮಲಪ್ರಭಾನು ಕೂಡ ಕೃಷ್ಣಾ ನದಿಯ ಉಪನದಿ, ಭೀಮಾ ಕೃಷ್ಣಾ ನದಿಯ ಉಪನದಿ, ಡೋನಿ ಕೃಷ್ಣಾ ನದಿಯ ಉಪನದಿ. ಇದಕ್ಕೆ ಏನಂತ ಕರೀತಾರ ಅಂದಾಗ ಪಂಚನದಿಗಳ ನಾಡು ಅಂತೇಳಿ. ಅಲ್ಲಿ ಭಾರತದಲ್ಲಿ ಪಂಜಾಬನ್ನ ಹೆಂಗೆ ಕರೀತಾರೋ ಹಂಗ ಪಂಚನದಿಗಳ ನಾಡು ಅಂತ ಕರ್ನಾಟಕದಲ್ಲಿ ವಿಜಯಪುರವನ್ನ ಕರೀತಾರೋ. ಆದ್ರೆ ಈಗ ಏನು ಬಾಗಲಕೋಟ ಮತ್ತು ಬಿಜಾಪುರ ಡಿವೈಡ್ ಆಗೈತಿ. ಆದ್ರೂ ಕೂಡ ಅದನ್ನ ಇನ್ನೂ ಮಠ ಕರೀತಾರೋ ಅಂತ ನೋಡ್ಬೋದು ನಾವಿಲ್ಲೇ. ಇಂಥ ಘಟಪ್ರಭಾ ನದಿ ಇದಕ್ಕೆ ಅಡ್ಡಲಾಗಿ ಏನು ಮಾಡ್ತಾರೆ ಅಂದಾಗ ಒಂದು ಜಲಾಶಯವನ್ನು ನಿರ್ಮಾಣ ಮಾಡ್ತಾರೆ. ಯಾವ ಜಲಾಶಯ ಅಂತ ನೋಡಿದಾಗ ಅದಕ್ಕೆ ಏನಂತ ಕರೀತಾರೆ ಅಂದಾಗ ಹಿಡಕಲ್ ಡ್ಯಾಮ್ ಅಂತ ಕರೀತಾರೆ ನೋಡ್ರಿ. ಕೇಳಿರ್ಬೋದು ಹಿಡಕಲ್ ಡ್ಯಾಮ್.
ಆದ್ರೆ ಇದು ಸ್ಥಳೀಯವಾಗಿ ಕರೆಯುವ ಹೆಸರು. ಹಿಡಕಲ್ ಡ್ಯಾಮ್ ಅನ್ನೋದು ಸ್ಥಳೀಯವಾಗಿ ಕರೆಯುವ ಹೆಸರು. ಇದರ ಹೆಸರೇನು ಅಂತ ನೋಡ್ತಾ ಹೋದಾಗ ರಾಜ ಲಕಮೇಗೌಡ RL ರಾಜ ಲಕಮೇಗೌಡ ಜಲಾಶಯ ಅಂತ ಕರೀತಾರ ನೋಡ್ರಿ. ರಾಜಾ ಲಕಮೇಗೌಡ ಜಲಾಶಯ ಅಂತ ಯಾವ್ದನ್ನ ಕರೀತಾರ ಅಂತ ನೋಡ್ತಾ ಹೋದಾಗ ಈ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಹಿಡಕಲ್ ಡ್ಯಾಮ್ ಅಂತ ಹೆಸರು ಯಾಕೆ ಬಂತು ಅಂತ ನೋಡ್ಬೇಕು ನೀವು. ಇದು ಹಿಡಕಲ್ ಅನ್ನೋ ಪ್ರದೇಶದಾಗ ಐತಿ, ಹಿಡಕಲ್ ಅನ್ನೋ ಊರಾಗ ಐತಿ ಅನ್ನೋ ಕಾರಣಕ್ಕೆ ಏನಂತ ಕರೆದ್ರು ಹಿಡಕಲ್ ಡ್ಯಾಮ್ ಅಂತ ಕರಿತಾ ಹೋದ್ರು ಅಂತ ನೋಡ್ಬೋದು. ಅದಕ್ಕಿರೋ ಹೆಸರೇನು ರಾಜಾ ಲಕಮೇಗೌಡ ಜಲಾಶಯ. ರಾಜ ಲಕಮೇಗೌಡ ಜಲಾಶಯ ಅಂತ ನೋಡ್ಬೋದು. ಇದು ಹುಕ್ಕೇರಿ ತಾಲೂಕಿನ ಹಿಡಕಲ್ ಎಂಬ ಗ್ರಾಮದಲ್ಲಿ ಕಂಡು ಬರ್ತೈತಿ. ಎಲ್ಲೇ ಹುಕ್ಕೇರಿ ತಾಲೂಕಿನ ಹಿಡಕಲ್ ಎಂಬ ಗ್ರಾಮದಲ್ಲಿ ಇದು ಕಂಡು ಬರ್ತೈತಿ ಅಂತ ನೋಡ್ಬೋದು. ಇನ್ನ ನಂತರದಲ್ಲಿ ನೋಡ್ತಾ ಹೋದಾಗ ಮತ್ತೇನು ಬೆಳಗಾವಿ ವಿಶೇಷತೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಬೆಳಗಾವಿಯಲ್ಲಿ ನೀರಾವರಿ ಯಾವ ರೀತಿ ಐತೆ ಅಂತ ನೋಡಿದಾಗ ಇಲ್ಲಿ ಮಳೆಯ ಪ್ರಮಾಣನೂ ಕೂಡ ಏನಾಗಿರ್ತೈತಿ ಅಂದಾಗ ಸಮೃದ್ಧವಾದ ಮಳೆ ಆಗತೈತಿ. ಇಲ್ಲೇ ಸಮೃದ್ಧವಾದ ಮಳೆ ಆಗ್ತೈತಿ. ಮತ್ತು ಇಲ್ಲಿಯ ಕೃಷಿ ಹೆಂಗೈತಂತ ನೋಡ್ತಾ ಹೋದಾಗ ಇಲ್ಲಿ ಬಾವಿ ನೀರಾವರಿ ಏನೈತ್ಲ ಇದು ಗರಿಷ್ಠ ಐತ್. ನಾವು ಎಲ್ಲಾದ್ರೂ ಗರಿಷ್ಠ ಬಾವಿಗಳು ಕಂಡು ಬರ್ತಾ ಇದ್ರೆ ಅವು ಬೆಳಗಾವಿ ಜಿಲ್ಲೆಯಲ್ಲಿ ಅಂತ ನೋಡ್ಬೋದು ನಾವಿಲ್ಲಿ. ಮತ್ತು ನೀರಾವರಿ ನೀರಾವರಿ ಅತಿ ಹೆಚ್ಚು ನೀರಾವರಿಯಲ್ಲಿ ಕಂಡು ಬರ್ತೈತೆ ಅಂತ ನೋಡಿದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತೈತೆ ಅಂತ ನೋಡ್ಬೋದು. ಮತ್ತ ಇನ್ನೊಂದು ಏನಂತ ಇಲ್ಲಿ ನೋಡ್ತಾ ಹೋದಾಗ ಈ ಖಾನಾಪುರ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಬಾಕ್ಸೈಟ್ ಕಂಡು ಬರ್ತೈತಿ. ಈ ಬಾಕ್ಸೈಟ್ ನಿಂದ ಏನ್ ತಯಾರು ಮಾಡ್ತಾರ ಅಂದಾಗ ಅಲ್ಯೂಮಿನಿಯಂ. ನೋಡ್ರಿ ಇಂಡಾಲ್ಕೋ ಅಂತ ಐತ್ಲ, ಇಂಡಾಲ್ಕೋ ಅಂತೇಳಿ ಅದು ಹಿಂಡಾಲ್ಕೋ ಅಂತ ಕರೀತಾರ. ಅದಕ್ಕೆ ಇಲ್ಲ ಇಂಡಾಲ್ಕೋ ಅಂತ ಕರೀತಾರೋ, ಇಂಡಿಯನ್ ಅಂತ ಇಲ್ಲ ಹಿಂದೂಸ್ತಾನ. ಇದು ಎಲ್ಲಿ ಕಂಡು ಬರ್ತೈತೆ ಅಂತ ನೋಡಿದಾಗ ಬೆಳಗಾವಿಯಲ್ಲಿ ಕಂಡು ಬರ್ತೈತೆ ಅಂತ ನೋಡ್ಬೋದು. ಇಲ್ಲಿ ಬಾಕ್ಸೈಟ್ ಎದುರು ಅತಿ ಹೆಚ್ಚಾಗಿ ಬಾಸಲೆ ಕ್ವಶನ್ ಆಗೈತಿ. ಬಾಕ್ಸೈಟ್ ಎದುರು ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಈ ಖಾನಾಪುರದಲ್ಲಿ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಕಂಡು ಬರ್ತೈತೆ ಅಂತ ನೋಡ್ಬೋದು ನಾವಿಲ್ಲಿ. ಅತಿ ಹೆಚ್ಚು ಸಮೃದ್ಧವಾದ ಪಶ್ಚಿಮ ಘಟ್ಟಗಳು ಕಂಡು ಬರ್ತಾವೆ ಇಲ್ಲಿ. ಇಂಥ ಈಗ ಏನ್ ನಾ ನಿಮಗ ಇದು ಎಲ್ಲಿ ಅಂತಂದಾಗ ಅಲ್ಯೂಮಿನಿಯಂ. ಈ ಅಲ್ಯೂಮಿನಿಯಂನ ಎಲ್ಲಿ ತಗೊಂಡು ಹೋಗ್ತಾರೋ ಕರ್ನಾಟಕದಲ್ಲಿ ಏಕೈಕವಾದಂತ ಒಂದ ಸ್ಥಳ ಐತಿ ಬೆಳಗಾವಿಯಲ್ಲಿ. ಯಾವ್ದಂತಂದಾಗ ಇಂಡಾಲ್ಕೋ ಅಂತ ಕರಿತೀವಿ. ಇಂಡಾಲ್ಕೋ ಅಂದ್ರೆ ಏನು ಅಂತಂದಾಗ ಇಂಡಿಯನ್ ಅಲ್ಯೂಮಿನಿಯಂ ಕೈಗಾರಿಕೆ ಅಂತ ಕರಿತೀವಿ. ಇಂಡಿಯನ್ ಅಲ್ಯೂಮಿನಿಯಂ ಇಂಡಸ್ಟ್ರಿ ಅಂತ ಕರಿತೀವಿ. ಇದು ಎಷ್ಟರಲ್ಲಿ ಸ್ಥಾಪನೆ ಆತಂತ ನೋಡಿದಾಗ 1938. ಇದು ಎಲ್ಲಿ ಕಂಡು ಬರ್ತೈತೆ ಅಂದ ಬೆಳಗಾವಿ. ಇದು ಎಲ್ಲಿ ಕಂಡು ಬರ್ತೈತಿ? ಬೆಳಗಾವಿಯಲ್ಲಿ ಕಂಡು ಬರ್ತೈತಿ. ಇಂಡಾಲ್ಕೋ ಎಷ್ಟ ಸ್ಥಾಪನೆ ಆಯ್ತು? 1938ರಲ್ಲಿ ಸ್ಥಾಪನೆ ಆಯ್ತು ಅಂತ ನೋಡ್ಬೋದು. ಇಂಥ ಅಲ್ಯೂಮಿನಿಯಂಗ ಮತ್ತೇನಂತ ಕರೀತಾರೋ? ಅಲ್ಯೂಮಿನಿಯಂಗ ಬಡವರ ಬೆಳ್ಳಿ ಅಂತ ಕರೀತಾರ. ಯಾಕಂದ್ರ ನೀವು ನೋಡ್ರಿ, ಬೆಳ್ಳಿ ತಾಟದು ಇರೋದು ಅಪರೂಪ, ಆದ್ರೆ ಅಲ್ಯೂಮಿನಿಯಂ ತಾಟ ಎಲ್ಲಾರ ಮನ್ಯಾಗಿರ್ತಾವ. ಅದಕ್ಕೆ ಬಡವರ ಬೆಳ್ಳಿ ಅಂತ ಯಾವ್ದನ್ನಾದ್ರೂ ಕರಿತಿದ್ರ ಅದನ್ನ ಯಾವ್ದನ್ನ ಕರೀತಾರ ಅಂತಂದಾಗ ಈ ಅಲ್ಯೂಮಿನಿಯಂ ಅನ್ನ ಕರೀತಾರ ಅಂತ ನೋಡ್ಬೋದು. ಇನ್ನೂ ಸಾಕಷ್ಟು ಮಾಹಿತಿ ಬೆಳಗಾವಿ ಬಗ್ಗೆ ಐತಿ. ಇನ್ನು ಏನಂತಂದಾಗ ಇಲ್ಲಿ 1924ರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತೈತಿ. ಗಾಂಧೀಜಿಯವರೊಬ್ಬ ಅಧ್ಯಕ್ಷರಾಗಿ ಪಾಲ್ಗೊಂಡ ಏಕೈಕ ಅಧಿವೇಶನ ಅಂತ ಕರಿತೀವಿ. ಆಮ್ಯಾಗ ಕಿತ್ತೂರು ಮನೆತನ ಕಂಡು ಬರ್ತೈತಿ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು. ಅದರೊಂದಿಗೆ ಕಿತ್ತೂರು ಕೋಟೆಗಳು ಕಂಡು ಬರ್ತಾವು. ಸುವರ್ಣ ಸೌಧ ಕಂಡು ಬರ್ತೈತಿ. ಆಮ್ಯಾಗ ವಿಶ್ವವಿದ್ಯಾಲಯ, ಚೆನ್ನಮ್ಮ ವಿಶ್ವವಿದ್ಯಾಲಯ ಕಂಡು ಬರ್ತೈತಿ. ಇನ್ನೂ ಮುಂತಾದ ಮಾಹಿತಿಗಳು ಎಲ್ಲಿ ಕಂಡು ಬರ್ತಾವ ಅಂದಾಗ ಈ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತಾವ ಅಂತ ನೋಡ್ಬೋದು. ಆದ್ರೆ ಅದನ್ನೆಲ್ಲ ಏನ್ ಮಾಡೋಣ ಅಂತಂದಾಗ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಯಾವ್ಯಾವ ಬಗ್ಗೆ ಮಾಹಿತಿಯನ್ನ ನೋಡ್ಕೊಂತ ಹೋದ ನೋಡ್ರಿ. ಇಲ್ಲಿ ನಾವೀಗ ಪ್ರಮುಖವಾಗಿ ಬೆಳಗಾವಿಯಲ್ಲಿ ವಿಸ್ತೀರ್ಣದ ಬಗ್ಗೆ ನೋಡಿದ್ವು. ಚಿಕ್ಕ ಮತ್ತು ದೊಡ್ಡ ಜಿಲ್ಲೆಗಳ್ಯಾವ್ಯಾವ ಅಂತ ನೋಡಿದ್ವು. ಆಮ್ಯಾಗ ಎಷ್ಟು ಜಿಲ್ಲೆಗಳೊಂದಿಗೆ ಗಡಿ ಹಂಚ್ಕೊಂಡೈತೆ ಅಂತ ನೋಡ್ತಾ ಹೋದ್ವು. ಅದರೊಂದಿಗೆ ಮತ್ತೇನಂತಂದಾಗ ಮಲಪ್ರಭಾ ನದಿಯನ್ನು ನೋಡಿದ್ವು. ಆಮ್ಯಾಗ ಅಲ್ಲಿ ಮಲಪ್ರಭಾ ನದಿ ಎಲ್ಲಿ ಹೋಗಿ ಎಂಡ್ ಆಗ್ತೈತಿ, ಎಲ್ಲಿ ಉಗಮ ಆತು ಅಂತ ನೋಡಿದ್ವು. ಅದರ ದಂಡಿ ಮೇಲೆ ಕಂಡು ಬರುವಂತ ಪ್ರದೇಶಗಳನ್ನ ನೋಡ್ತಾ ಹೋದ್ವು. ಆಮ್ಯಾಗ ಮಹದಾಯಿ ನದಿ ನೋಡಿದ್ವು. ಅದು ಮಾಂಡವಿ, ಮಹದಾಯಿ ಖಾನಾಪುರದ ಭೀಮಘಾಟ್ನ್ಯಾಗ ಹೊಡ್ತೈತಿ, ಎಲ್ಲಿ ಎಂಡ್ ಆಗ್ತೈತಿ ಅಂತ ನೋಡಿದ್ವು. ಅದರ ಹರಿವು ನೋಡಿದ್ವು. ಜಲಪಾತಗಳನ್ನ ನೋಡ್ತಾ ಹೋದ್ವು. ಅದರೊಂದಿಗೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಅಣೆಕಟ್ಟನ್ನ ನೋಡ್ತಾ ಹೋದ್ವು.
ಆಮ್ಯಾಗ ನಯಾಗಾರಗಳನ್ನೆಲ್ಲ ನೋಡಿದ್ವು, ಭಾಳ ಇಂಪಾರ್ಟೆಂಟ್ ನಯಾಗಾರಗಳು. ಆಮ್ಯಾಗ ಗೋಕಾಕ್ ಜಲಪಾತವನ್ನು ನೋಡಿದ್ವು, ಘಟಪ್ರಭಾ ನದಿಯ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂತ ಹೋದ್ವು. ಬೆಳಗಾವಿಯಲ್ಲಿ ಕಂಡುಬರುವಂಥ ನೀರಾವರಿಯ ಬಗ್ಗೆ ಮಾಹಿತಿಯನ್ನು ನೋಡಿದ್ವು. ಇನ್ನು ಮುಂದಿನ ವಿಡಿಯೋದಲ್ಲಿ ಏನು ನೋಡ್ತಾ ಹೋಗೋಣ ಅಂದಾಗ, ಗಾಂಧೀಜಿಯವರು ನೋಡ್ರಿ ಆಗಮನ ಆಗತೈತಿ ಬೆಳಗಾವಿಗೆ. ಅವರು 1924ರಲ್ಲಿ ಬರ್ತಾರೋ ಅಂತ ನೋಡ್ಬೋದು. ಅದನ್ನೆಲ್ಲ ಏನು ಮಾಡೋಣ ಅಂದಾಗ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ.